ನಿನ್ನನ್ನು ಪ್ರೀತಿಸದಿರಲಾಗಲಿಲ್ಲ ನನಗೆ. ಸಂಚಿಕೆ 43. ಮೀರಾ ಜೊತೆ ಶಿವನ್ಯ ನಗು ನಗುತ್ತಾ ಮಾತನಾಡುತ್ತಿರುವಾಗ ತೇಜಸ್ ಅಲ್ಲಿಗೆ ಬಂದ. ತೇಜಸ್ಸನ್ನು ಕಂಡವಳೆ ಚಂದದ ನಗು ಬೀರಿದಳು. ಇದನ್ನು ದೂರದಿಂದ ನಿಂತು ನೋಡುತ್ತಿದ್ದವರ ಹೊಟ್ಟೆಗೆ ಮೆಣಸಿನಕಾಯಿ ಬಿದ್ದ ಹಾಗೆ ಆಯಿತು. ಯಾರು ಅಂತ ಗೊತ್ತಾಯ್ತಾ? ಚರಣ್. ಅದಕ್ಕೆ ತಕ್ಷಣ ಸರ್ನ ಮುಖದ ಭಾವ ಬದಲಾಗಿತ್ತು. ತನ್ನನ್ನು ದೂರದಿಂದ ನಿಂತು ನೋಡುವವನನ್ನು ಅವಳು ಕಿರುಗಣ್ಣಿನಲ್ಲಿ ಗಮನಿಸಿದ್ದಳು. ತಾನು ತೇಜು ಅಣ್ಣನ ಜೊತೆ ಮಾತನಾಡಿದಾಗಲೆಲ್ಲ ಚರಣ್ ಸರ್ ಮೂತಿ ತಿರುಗಿಸಿ ಹೋಗುವುದು ಹಲವಾರು ಬಾರಿ ಅವಳ ಗಮನಕ್ಕೂ ಬಂದಿತ್ತು. ಚೆನ್ನಾಗಿ ಉರಿಯಲಿ ಎಂದು ಇನ್ನೂ ನಗು ನಗುತ್ತಾ ಮಾತನಾಡುತ್ತಿದ್ದಳು. ಅವನು ಕೋಪಗೊಂಡು ಹೋದಾಗ ಜಲನ್ ಕುಮಾರ್ ಎಂದು ಮನಸ್ಸಲ್ಲಿ ನಗುತ್ತಿದ್ದಳು. ಹುಡುಗರಿಗಾದರೂ ಹುಡುಗಿಯರಿಗಾದರೂ ಒಂದು ಸಾಮಾನ್ಯ ಸ್ವಭಾವವಿದೆ. ತಾವು ಪ್ರೀತಿಸುವವರು ತಮಗಿಂತ ಹೆಚ್ಚಾಗಿ ಯಾರ ಜೊತೆಗಾದರೂ ಸಲುಗೆಯಿಂದ ಇದ್ದರೆ ಯಾವತ್ತೂ ಸಹಿಸಲಾರರು. ಹಾಗಂತ ಅವರಿಗೆ ತಮ್ಮ ಪ್ರೀತಿ ಮೇಲೆ ನಂಬಿಕೆ ಇಲ್ಲ ಎಂದೇನಿಲ್ಲ. ಇದು ಕೂಡ ಅವರ ಪ್ರೀತಿಯ ಒಂದು ಭಾಗ. ಅತಿಯಾದರೆ ಅಮೃತವು ವಿಷ ಅನ್ನುವಂತೆ ಪ್ರೀತಿ ಬಗ್ಗೆ ಪೊಸೆಸಿವ್ನೆಸ್ ಇರಬೇಕು. ಆದರೆ ಅದು ಅತಿಯಾದರೆ ಪ್ರೀತಿಸುವವರಿಗೆ ಆ ಪ್ರೀತಿ ಉಸಿರುಗಟ್ಟಿಸುವಂತೆ ಆಗುವುದು. ತೇಜಸ್ ಮೀರಾ ಆರೋಗ್ಯದ ಬಗ್ಗೆ ವಿಚಾರಿಸಿದವನೇ ನಂತರ ತಾನು ಬಂದ ಉದ್ದೇಶ ತಿಳಿಸಿದ. ಅದೇ ತಾನು ಪ್ರೀತಿ ಬಗ್ಗೆ ಶಿವನ್ಯಳಿಗೆ ಏನಾದರೂ ಗೊತ್ತಿರಬಹುದಾ ಎಂದು. ಆದರೆ ಅವಳಿಗೆ ಆ ವ್ಯಕ್ತಿ ಯಾರು ಏನು ಎಂಬುದು ಗೊತ್ತಿರಲಿಲ್ಲ. ನಿರಾಸೆಯಿಂದ ಹೋಗುವವನನ್ನು ತಡೆದವಳು ಏನೋ ನೆನಪಾದಂತೆ, ಅಣ್ಣ ಅವ್ರು ಯಾರು ಅಂತ ಗೊತ್ತಿಲ್ಲ, ಆದರೆ ನಮ್ಮ ಕಾಲೇಜಲ್ಲಿ ಓದ್ತಿದ್ರು, ಮತ್ತು ಅವರ ಮನಸ್ಸಲ್ಲಿ ಯಾರೋ ಇದ್ದಾರೆ. ತಾನು ಅವರನ್ನು ಪ್ರೀತಿಸೋ ವಿಷಯ ಅವರಿಗೆ ಗೊತ್ತಿಲ್ಲ ಅನಿಸುತ್ತೆ. ಇಷ್ಟು ವಿಷಯ ಗೊತ್ತಾಯ್ತಲ್ವಾ, ಸಾಕು, ಥ್ಯಾಂಕ್ ಯು ಪುಟ್ಟ ಎಂದವನೇ ಅಲ್ಲಿಂದ ಹೊರಟೇ ಬಿಟ್ಟ. ರೀ, ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು. ಅದೇನು ಅಂತ ಹೇಳು ಸರು. ಅದು ದಿಶಾ ನನ್ನ ಅಣ್ಣನ ಮಗಳೇ ಇರಬಹುದು. ಆದರೂ ಈಗ ತಾನೇ ಚೇತುಗೆ ಮದುವೆ ಆಗಿದೆ. ಅವರ ಮಧ್ಯೆ ಎಲ್ಲ ಸರಿಯಾಗಲು ಸ್ವಲ್ಪ ಸಮಯ ಬೇಕು. ಅದರ ನಡುವೆ ದಿಶಾ ಬೇರೆ ಮದುವೆ ವಯಸ್ಸಿಗೆ ಬಂದಿರೋ ಹುಡುಗಿ. ಅವರ ಜೊತೆ ಇರೋದು ಎಷ್ಟು ಸರಿ? ಸರು, ನೀನೇನು ಚಿಂತೆ ಮಾಡಬೇಡ. ಚೇತುಗೆ PA ಅವಳು ಅಷ್ಟೇ. ಅವಳು ಅವರ ಜೊತೆ ಆ ಮನೆಯಲ್ಲಿರಲ್ಲ. ನಮ್ಮ ಗೆಸ್ಟ್ ಹೌಸಲ್ಲಿ ಅಥವಾ ಬೇರೆ ಕಡೆ ಇರೋಕ್ಕೆ ವ್ಯವಸ್ಥೆ ಮಾಡ್ತೀನಿ. ಅಬ್ಬಾ, ಇವಾಗ ನನಗೆ ಸಮಾಧಾನ ಆಯಿತು. ನನ್ನ ಮಗನ ಜೀವನದ ಬಗ್ಗೆ ನನಗೂ ಕಾಳಜಿ ಇದೆ. ಎಲ್ಲ ಸರಿಯಾಗುತ್ತೆ, ಇವಾಗ ಮಲ್ಗು. ಅವರ ಮಾತುಕತೆಯನ್ನು ಕೇಳಿಸಿಕೊಂಡವಳು, ಅಂದರೆ ನನ್ನ ಸ್ವೀಟ್ ಹಾರ್ಟ್ ಮತ್ತು ಆ ಅಯಸ್ಕಾಂತ ಮಧ್ಯೆ ಏನು ಸರಿ ಇಲ್ವಾ? ತುಂಬ ಪ್ರಯೋಜನಕಾರಿಯಾದ ಮಾಹಿತಿ ಕೊಟ್ರಿ ಅತ್ತೆ. ನಾನು ನಿಮ್ಮ ಸೋದರ ಸೊಸೆ ಆದರೂ ನಿಮಗೆ ನನಗಿಂತ ಅವಳು ಹೆಚ್ಚಾಗಿ ಹೋದ್ಲು ಅಲ್ವಾ? ನೋಡಿ, ನಾನು ನಿಮ್ಮ ಆ ಮುದ್ದು ಸೊಸೆಗೆ ಏನು ಮಾಡ್ತೀನಿ ಅಂತ ಎಂದು ಮನಸ್ಸಲ್ಲೇ ಹೇಳುತ್ತಾ ಕುಹಕ ನಗು ಬೀರಿ ಅಲ್ಲಿಂದ ಹೋದಳು. ತುಂಬ ಜನರು ಮನೆಯ ಹಾಲ್ನಲ್ಲಿ ನಿಂತು ಯಾವುದೋ ವಿಷಯದ ಬಗ್ಗೆ ಚರ್ಚಿಸುತ್ತಿದ್ದರು. ಆಮೇಲೆ ಚರ್ಚೆಯ ಕೊನೆಯಲ್ಲಿ ಅವರಿಗೆ ಅರಿವಾಯಿತು, ಜೊತೆಯಲ್ಲೇ ಇದ್ದು ಬೆನ್ನಿಗೆ ಚೂರಿ ಹಾಕಿದವರು ಯಾರು ಎಂದು. ಸಮಯ ಮಧ್ಯರಾತ್ರಿ. ಆ ವ್ಯಕ್ತಿ ಮನೆಯೊಳಗೆ ಪ್ರವೇಶಿಸಿ ಸುತ್ತಲೂ ನೋಡಿದವ. ನಂತರ ತಾನು ತಂದಿದ್ದ ನಾಗರಹಾವನ್ನು ಒಂದು ಕೋಣೆಯೊಳಗೆ ಬಿಟ್ಟ. ಮಹಡಿ ಮೇಲೆ ನಿಂತು ಅದನ್ನು ನೋಡಿದವಳು ಗಾಬರಿಯಿಂದ ಮೆಟ್ಟಿಲು ಇಳಿಯುವಾಗ ಅಲ್ಲೂ ಹೆಡೆ ಎತ್ತಿ ನಿಂತ ಹಾವೊಂದು ಅವಳಿಗೆ ಕಚ್ಚಬೇಕು ಎನ್ನುವಷ್ಟರಲ್ಲಿ ಅಮ್ಮ ಎಂದು ಕಿರುಚಿ ಎದ್ದು ಕುಳಿತಳು. ಅವಳ ಕಿರುಚಾಟ ಕೇಳಿ ಎದ್ದವನು ಪಕ್ಕ ಬಂದು ಕುಳಿತು ಕುಡಿಯಲು ನೀರು ಕೊಟ್ಟ. ಒಂದೇ ಗುಟುಕಿಗೆ ನೀರು ಕುಡಿದವಳ ಮುಖದಲ್ಲಿ ಬೆವರಿನ ಹನಿಗಳು ಮೂಡಿದ್ದವು. ಏನಾಯಿತು ಎಂದು ಕೇಳಿದವನ ಬಳಿ ಕೆಟ್ಟ ಕನಸು ಎಂದು ಉತ್ತರಿಸಿದವಳು ಮೌನವಾಗಿ ಮಲಗಿದಳು ನಿವಿ. ಚೇತುಗೆ ಚಿಂತೆಯಾದರೂ ಯಾವುದೋ ಕೆಟ್ಟ ಕನಸು ಎಂದು ಅತಿಯಾಗಿ ತಲೆಗೆಡಿಸಿಕೊಳ್ಳದೆ ಮಲಗಿದ. ಅವಳ ಬಳಿ ನಿದ್ದೆ ಸುಳಿಯಲಿಲ್ಲ. ಯಾಕೆ ಇದರ ಕನಸು ಬಿತ್ತು? ಇದರ ಅರ್ಥ ಏನಾಗಿರಬಹುದು? ಏನಾದರೂ ದುರ್ಘಟನೆ ನಡೆಯುವ ಮುನ್ಸೂಚನೆ ಆಗಿರಬಹುದಾ ಇದು? ಕೃಷ್ಣ, ನೀನೇ ಕಾಪಾಡಬೇಕು ಎಂದು ಹರೇ ಕೃಷ್ಣ ಮಂತ್ರ ಹೇಳುತ್ತಾ ನಿದ್ದೆಗೆ ಜಾರಿದಳು. ತುಂಬ ಹೊತ್ತಿನ ಬಳಿಕ ಚೇತುಗೆ ಎಚ್ಚರಿಕೆ ಆಯಿತು. ಪ್ಲೀಸ್ ಹೋಗಬೇಡಿ ಮಿಸ್ಟರ್ ಹ್ಯಾನ್ಸಮ್, ಪ್ಲೀಸ್ ನನ್ನನ್ನು ಬಿಟ್ಟು ಹೋಗಬೇಡಿ ಎಂದು ಕನವರಿಸುತ್ತಿದ್ದಳು ನಿವಿ. ಅದನ್ನು ಕೇಳಿದವ ಸ್ತಬ್ಧನಾಗಿ ಹೋದ. ಇಷ್ಟು ದಿನ ನಿವಿಗೆ ಇಂದಲ್ಲ ನಾಳೆ ತನ್ನ ಪ್ರೀತಿ ಅರ್ಥ ಆಗಬಹುದು.
ಪ್ರೀತಿ ಆಗದೇ ಇದ್ದರೂ ಅವಳು ತನ್ನ ಕಣ್ಮುಂದೆ ಇದ್ದರೆ ಸಾಕು ಎಂದೆಲ್ಲ ಯೋಚಿಸುತ್ತಿದ್ದ. ಆದರೆ ಇಂದು ಅವಳ ಮನಸ್ಸಲ್ಲಿ ಇನ್ಯಾರೋ ಇದ್ದಾರೆ ಎಂದು ತಿಳಿದ ಮೇಲೂ ಸ್ವಾರ್ಥಿಯಾಗಬೇಕು ಎಂದು ಅನಿಸಲಿಲ್ಲ ಅವನಿಗೆ. ಅವಳ ಪ್ರೀತಿ ಅವಳಿಗೆ ಸಿಗಬೇಕು ಎಂದು ಏನೋ ನಿರ್ಧರಿಸಿ ಮಲಗಿದ. ಶಿವನ್ಯಳ ಫೋನ್ ರಿಂಗಣಿಸಿತು. ಕರೆ ಸ್ವೀಕರಿಸಿದವಳೆ ಅವರು ಹೇಳಿದ ವಿಷಯ ಕೇಳಿದವಳ ಕಣ್ಣಿಂದ ನೀರು ಹರಿಯತೊಡಗಿತು. ತಕ್ಷಣ ತನ್ನ ವಾಟ್ಸಪ್ನಲ್ಲಿ ಬಂದ ವಿಳಾಸವನ್ನು ನೋಡಿದವಳೆ 15 ನಿಮಿಷದಲ್ಲಿ ಆ ಸ್ಥಳವನ್ನು ತಲುಪಿದಳು. ಅದೊಂದು ಸುಂದರವಾದ ಹೂದೋಟ. ಅಲ್ಲಿ ಆ ಸಮಯದಲ್ಲಿ ಜನಸಂಚಾರ ಕಡಿಮೆ. ಗಾಬರಿಯಿಂದ ಒಂದೊಂದೇ ಹೆಜ್ಜೆ ಮುಂದಿಟ್ಟವಳ ಮುಂದೆ ಅವಳ ಬಡ ಪ್ಯಾಕೆಟ್ಸ್ ನಿಂತಿದ್ದರು. ಅಣ್ಣ, ಅವರಿಗೇನಾಯಿತು? ಎಲ್ಲಿದ್ದಾರೆ? ಇಲ್ಲಿಗೆ ಯಾಕೆ ಬರೋಕ್ಕೆ ಹೇಳಿದ್ರಿ ಎಂದು ಕೇಳಿದವಳ ಹತ್ತಿರ ಏನೊಂದು ಮಾತನಾಡದೆ ತಲೆ ತಗ್ಗಿಸಿ ನಿಂತಿದ್ದರವರು. ಅಯ್ಯೋ, ದಯವಿಟ್ಟು ಯಾರಾದರೂ ಮಾತಾಡಿ ಪ್ಲೀಸ್. ಚರಣ್ ಸರ್ಗೆ ಏನಾಯಿತು ಹೇಳಿ, ನನ್ನ ಚರಣ್ ಸರ್ಗೆ ಏನಾಯಿತು ಎಂದು 2 ಕಾಲು ಮಂಡಿಯೂರಿ ಕುಳಿತು ತನ್ನ 2 ಕೈಗಳಿಂದ ಮುಖ ಮುಚ್ಚಿ ಅಳತೊಡಗಿದಳು. ಆಗ ಮನೀಶ್, ಅಯ್ಯೋ ನಮ್ಮ ಛೋಟಾ ಪ್ಯಾಕೆಟ್ ಹೀಗೆಲ್ಲ ಅಳಬಾರ್ದು, ಚರಣ್ ಸರ್ಗೆ ಏನೂ ಆಗಿಲ್ಲ. ಅಂದರೆ ನೆಟ್ವರ್ಕ್ ಸಮಸ್ಯೆಯಿಂದ ನಾವು ಹೇಳಿದ್ದು ನಿಮಗೆ ಪೂರ್ತಿಯಾಗಿ ಕೇಳಲಿಲ್ಲ ಪುಟ್ಟ ಎಂದ ಆರುಷ್. ಶಿವನ್ಯ, ಅಯ್ಯೋ ಏನು ಹೇಳಬೇಕು ಅಂತಿದ್ದೀರೋ ಸರಿಯಾಗಿ ಹೇಳಿ. ಸೂರಜ್, ಚರಣ್ ಸರ್ಗೆ ನಿನ್ನನ್ನು ಭೇಟಿಯಾಗಬೇಕು, ಅದಕ್ಕೆ ನಾವು ವಾಟ್ಸಪ್ಗೆ ವಿಳಾಸ ಕಳಿಸ್ತೀವಿ, ಅಲ್ಲಿಗೆ ಬಂದುಬಿಡು ಅಂತ ಹೇಳೋ ಮೊದಲೇ ಕಾಲ್ ಕಟ್ಟಾಗಿತ್ತು. ಅಜಿತ್, ನೀನು ಸರ್ನ ಪ್ರೀತಿಸುವ ವಿಷಯ ನಮ್ಮಿಂದ ಮುಚ್ಚಿಟ್ಟೆ ಅಲ್ವಾ? ನಾವು ನಿನಗೆ ಅಪರಿಚಿತರು ಅಂತ ತಿಳಿಸಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಶಿವನ್ಯ, ಅಣ್ಣ ಅದು. ಆರುಷ್, ಪರವಾಗಿಲ್ಲ ಪುಟ್ಟ, ಬನ್ರೋ ಹೋಗೋಣ. ಶಿವನ್ಯ 2 ಕೈಗಳಿಂದ ಕಿವಿ ಹಿಡಿದು, ಸಾರಿ ಬಡ ಪ್ಯಾಕೆಟ್ಸ್, ಈ ಛೋಟಾ ಪ್ಯಾಕೆಟ್ನ ಕ್ಷಮಿಸಿಬಿಡಿ ಪ್ಲೀಸ್. ಮನೀಶ್, ನಾವು ಕೆಲಸದ ವಿಷಯವಾಗಿ ಇಲ್ಲಿಗೆ ಬಂದ್ವಿ. ಆವಾಗ ಚರಣ್ ಸರ್ ಸಿಕ್ಕಿದ್ರು. ಮಾತಾಡ್ತಾ ಮಾತಾಡ್ತಾ ನಿನ್ನ ವಿಷಯವನ್ನು ಹೇಳಿದರು. ಹಾಗೆ ನಿನ್ನನ್ನು ಭೇಟಿಯಾಗೋಣ ಅನಿಸಿತು. ಸೂರಜ್, ತುಂಬ ಖುಷಿಯಾಯಿತು ಪುಟ್ಟ. ಅಜಿತ್, ಆಲ್ ದ ಬೆಸ್ಟ್ ಪುಟ್ಟ. ಆರುಷ್, ನಾವಿನ್ನೂ ಬರ್ತೀವಿ, ಚರಣ್ ಸರ್ ಅಲ್ಲಿದ್ದಾರೆ, ಹೋಗು. ಹಾಗೆ ಮನಸ್ಸು ಬಿಚ್ಚಿ ಮಾತಾಡಿ ಇಬ್ರು, ಆಯಿತಾ? ಬಾಯ್ ಪುಟ್ಟ. ಶಿವನ್ಯ, ಹ್ಞೂ ಸರಿ, ಬಾಯ್ ಬಡ ಪ್ಯಾಕೆಟ್ಸ್. ಬಡ ಪ್ಯಾಕೆಟ್ಸ್ ಅಲ್ಲಿಂದ ಹೋದರು. ಶಿವನ್ಯ ಹೂಗಳ ಮಧ್ಯೆ ಮೆಲ್ಲ ಮೆಲ್ಲ ಹೆಜ್ಜೆ ಇಡುತ್ತಾ ಮುಂದೆ ಹೋದಳು. ಮುಂದೆ ಹೋಗುತ್ತಿದ್ದ ಹಾಗೆ ಎಲ್ಲ ಕಡೆ ಸುತ್ತಲೂ ಹಸಿರು ಬಣ್ಣದಿಂದ ಕಂಗೊಳಿಸುತ್ತಿರುವ ಗಿಡಮರಗಳು. ಅಲ್ಲಿ ಒಂದು ಕಲ್ಲು ಬೆಂಚಿನ ಮೇಲೆ ಕುಳಿತಿದ್ದ ನವ. ತನ್ನ ಇನಿಯನನ್ನು ಕಂಡವಳೆ ಜಿಂಕೆ ಮರಿತರ ಅವನ ಬಳಿಗೆ ಓಡಿ ಹೋದಳು. ಈದುಸಿರು ಬಿಡುತ್ತಾ ಮುಂದೆ ನಿಂತಿದ್ದವಳನ್ನು ಕಂಡವನ ಕಣ್ಗಳು ನಕ್ಷತ್ರದಂತೆ ಹೊಳೆದವು. ಚಿನ್ನು. ಚರಣ್ ಇದೇ ಮೊದಲ ಸಲ ಅವಳನ್ನು ಪ್ರೀತಿಯಿಂದ ಚಿನ್ನು ಎಂದು ಕರೆದಿತ್ತು. ತನ್ನ ಇನಿಯನ ಪ್ರೀತಿಯ ಕರೆಗೆ ಕರಗಿ ಹೋದಳು ಹುಡುಗಿ. ನಮ್ಮ ಪೂರ್ತಿ ಹೆಸರಿನಿಂದ ಎಲ್ಲರೂ ನಮ್ಮನ್ನು ಕರೆಯುತ್ತಾರೆ, ಆದರೆ ಚಿನ್ನು, ಮುದ್ದು, ಗೊಂಬೆ ಎಂದೆಲ್ಲ ಕರೆಯುವುದು ನಮ್ಮನ್ನು ಪ್ರೀತಿಸುವವರು ಮಾತ್ರ. ಪ್ರೀತಿಸುವವರು ಅಂದರೆ ಪ್ರಿಯತಮೆ ಅಥವಾ ಪ್ರಿಯತಮನೇ ಆಗಬೇಕೆಂದಿಲ್ಲ. ಅಪ್ಪ, ಅಮ್ಮ, ಸಹೋದರರು, ಸಹೋದರಿಯರಾದರೂ ಆಗಿರಬಹುದು. ಅವರು ಪ್ರೀತಿಯಿಂದ ಕರೆಯುವ ಆ ಹೆಸರು ಕೂಡ ನಮಗೆ ವಿಶೇಷ ಅನಿಸುವುದು. ಎಲ್ಲರೂ ಅವಳನ್ನು ಶಿವನ್ಯ ಅಥವಾ ಮನೆಯಲ್ಲಿ ಶಿವಿಪುಟ್ಟ ಎಂದು ಕರೆಯುವರೇ ವಿನ ಯಾರೂ ಚಿನ್ನು ಎಂದು ಕರೆಯಲಿಲ್ಲ. ಆ ಹೆಸರು ಅವಳಿಗೆ ವಿಶೇಷ ಅನಿಸಿತು. ತನ್ನ ಮನದಲ್ಲೇ ಚಿನ್ನು ಎಂದು ಉಸುರಿದವಳೆ ಚರಣ್ ಪಕ್ಕ ಕುಳಿತುಕೊಂಡು ಅವನ ತೋಳಿಗೊರಗಿದಳು. ಇಬ್ಬರೂ ಎಷ್ಟು ಹೊತ್ತು ಮೌನವಾಗಿ ಕುಳಿತರು ಅವರಿಗೆ ತಿಳಿಯಲಿಲ್ಲ. ಮುಂದುವರಿಯುವುದು